ಎಲ್ಲಿ ಹೋದ್ರೆಲ್ಲ? ಇಲ್ಲೇ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸುಳಿವು ಬಿಟ್ಟಿಲ್ಲ. ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡ್ತಿದ್ದಾರೆ. ಶಕುಂತಲಾ ಮೇಡಮ್, ಏನು ನಮ್ಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದೀರಾ? ಸಾರಿ, ನನ್ನ ರಿಯಲ್ ಹೆಸರು ನವ್ಯ ಅಂತ. ಶಕುಂತಲಾ ಅಂತ ಕಾಲ್ಸ್ಗೆ ಅಂತ ಇಟ್ಕೊಂಡಿರೋದು. ಓಹೋ, ನೀವು ನಮ್ಮ ಹಾಗೆ ಈ ಕೆಲಸದಲ್ಲಿ ರಿಯಲ್ ಐಡೆಂಟಿಟಿ ಬಿಟ್ಕೊಡಕ್ಕಾಗಲ್ವಲ್ಲ. ಆದರೂ ನಿಮಗೆ ಟೈಮ್ ಸೆನ್ಸ್ ತುಂಬ ಚೆನ್ನಾಗಿದೆ. ನನಗೆ ಯಾವ ಕೆಲಸನೂ ತಡ ಮಾಡೋ ಅಭ್ಯಾಸ ಇಲ್ಲ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಪಂಚ್ಗಿರ್ಲಿ ಅಂತ ಡೈಲಾಗ್ ಹೇಳ್ದೆ, ಸೀರಿಯಸ್ ಆಗಿ ತಗೋಬೇಡಿ. ಸರಿ, ಈಗೇನು ಹೇಳಿ. ಮೇಡಮ್, ನೀವು ನಮ್ಗಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದೀರಾ. ಅದು ಹೇಗೆ ಅಂತ ನಮಗೂ ಹೇಳ್ಕೊಡಿ, ಎಲ್ರಿಗೂ ಉಪಯೋಗ ಆಗತ್ತೆ. ಎಲ್ಲರೂ ಬೆಳಿಬೇಕು, ಏನಂತೀರಾ? ಖಂಡಿತ. ಅದಕ್ಕೆ ಅಲ್ವಾ ನಾನು ವಾಪಸ್ ಇಲ್ಲಿಗೆ ಬಂದಿರೋದು. ಅಂದರೆ ನಿನ್ನೆ ನೀವು ಕೇಳ್ದಾಗೆ ನಾನು ದುಡ್ಡು ಮಾಡೋ ದಾರಿ ನಿಮಗೆ ಗೊತ್ತಾಗಬೇಕು ಅಂದರೆ ನೀವೆಲ್ಲ ಹೇಗೆ ಆಪ್ರೇಟ್ ಮಾಡ್ತೀರಾ ಅಂತ ನನಗೆ ಗೊತ್ತಾಗಬೇಕಲ್ವಾ? ಅದು ಇಂಪಾರ್ಟೆಂಟ್ ತಾನೆ. ನಾವಿಲ್ಲಿ ಸೆಟಪ್ ಮಾಡೋದ್ರೊಳಗೆ ನೀನು ಅವಳಿಗೆ ನಮ್ಮ ಕೆಲಸದ ಬಗ್ಗೆ ಎಲ್ಲ ಬಿಡಿಸಿ ಹೇಳು. ನೆನಪಿರಲಿ, ಎಷ್ಟು ಹೇಳಬೇಕು ಅಷ್ಟೇ ಹೇಳ್ಬೇಕು. ಬರ. ಓ, ಓಕೆ ಓಕೆ. ಆದರೆ ಈ ಥರ ಸೆಟಪ್ಪಲ್ಲೆಲ್ಲ ಏನು ಯೂಸ್ ಇಲ್ಲ. ಚಿಲ್ಲರೆ ದುಡ್ಕೋಬೇಕಷ್ಟೆ. ಕಾಂಟ್ಯಾಕ್ಟ್ಸ್ ಮುಖ್ಯ. ಬೇಕಾ? ನಮಗೂ ಇದೇ ಥರ ಕಾಂಟ್ಯಾಕ್ಟ್ಸ್ ಬೇಕು. ನಮಗೂ ನಿಮ್ಮ ಹಂಗೆ ದುಡಿಬೇಕು. ಹಾಗಿದ್ರೆ ಅದಕ್ಕೆ ನಮ್ಮ ಬಾಸ್ ಬರಬೇಕು. ಅವರಷ್ಟೇ ಈ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಡೋದಕ್ಕೆ ಸಾಧ್ಯ. ಕರ್ಸಿ ಮತ್ತೆ. ಮೇಡಮ್, ಇದು ತುಂಬ ಸೀಕ್ರೆಟ್ ಆಪ್ರೇಷನ್ನು. ನಿಮ್ಮ ಬಾಸ್ ಹೇಳಿದರೆ ಏನೂ ತೊಂದರೆ ಆಗಲ್ಲಲ್ವಾ? ಸೇಫ್ ತಾನೇ? ಫುಲ್ ಸೇಫು. ನೀವೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಗಿದ್ರೆ ಕರ್ಸಿ ನಿಮ್ಮ ಬಾಸ್ನ. ಈಗ ಬೇಡ, ಹೆಂಗೂ ಮಧ್ಯಾಹ್ನ ಊಟಕ್ಕೆ ಹೋಗ್ತೇವಲ್ಲ, ಅವಾಗ ಕರ್ಸೋಣ. ಅಷ್ಟೇನಾ? ನಮ್ಮ ಬಾಸ್ ಮಾಡೋ ಥರ ಅಡುಗೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೂ ಅವ್ರು ಬರಬೇಕಲ್ಲ, ಅವ್ರಿಗೆ ತರಕ್ಕೆ ಹೇಳ್ತೀನಿ. ಏನ? ನಿಮ್ಮ ಬಾಸು ಊಟ ತರ್ತಾರ? ಏನು ಹೇಳಕತ್ತಿ ನವ್ಯಕ್ಕ? ಅವ್ರು ಹಾಗೆ ತುಂಬ ಸಿಂಪಲ್. ವಾವ್, ನೀವೇ ನೋಡ್ತಿರಲ್ಲ. ಹಿಂಗೆ ಸೇರಿಸಿ ನಮ್ಮನ್ನಿಲ್ಲ. ಆಕೆ ಯಾರದಾಳೋ ಗೊತ್ತಿಲ್ಲ. ಆಕಿ ಒಂದೇ ಬೆಟ್ಟಿಗೆ ಇಷ್ಟೆಲ್ಲ ಮುಂದುವರಿಯೋದು ಸರಿಯಲ್ಲ ಅನ್ಸಾತೈತಿ. ಅವ್ರು ನೋಡಿದ್ರೆ ನಮ್ಮಂಗೆ ಅನಿಸ್ತಾರೋ? ನಂಗೂ ಮೊದ್ಲು ನಂಬಿಕೆ ಇದ್ದಿದ್ದಿಲ್ಲ, ಆದ್ರೆ ಈಗೀಗ ನಂಬಿಕೆ ಬರಕತ್ತೈತಿ. ಆದರೂ ರೊಕ್ಕಕ್ಕೆ ಆಸೆ ಪಟ್ಟು ತಪ್ಪು ಮಾಡಕ್ಕೆ ಕುಂತೇವಿ ಅನ್ಸಾಕತ್ತೈತಪ್ಪ. ಹೊಸೊಬ್ರನ್ನ ಟೀಮ್ನಾಗ ಸೇರಿಸ್ಕೋಬೇಕಂದ್ರೆ ತುಂಬ ಯೋಚನೆ ಮಾಡಬೇಕು. ನಾವು ಯಾಕೆ ಅವಸರ ಪಡಾತೇವಂತ ಅನ್ಸಾತೈತೆ ನೋಡಪ್ಪ. ಈಗೇನು ಮಾಡ್ಲಿಕ್ಕೂ ಬರೋದಿಲ್ಲ. ನವ್ಯಕ್ಕ ಮೊದಲು ಅವಳ ಬಾಸ್ನ ಕರ್ಸ್ಲಿ ಬಿಡಿ. ತಲೆ ಕೆಟ್ಟತೇನು ನಿನ್ಗೆ? ನಾವು ನಮ್ಮ ಬಾಸ್ಗೆ ಹೇಳೋದು ಬೇಡ. ನಮ್ಮ ಬಾಸ್ ಕೊಡೋದು ಜುಜ್ಬಿ ಹಣ ಐತಿ, ಆದ್ರೆ ಅವ್ರ ಬಾಸು ಲಕ್ಷದಾಗ ಪೇಮೆಂಟ್ ಕೊಡ್ತಾರ. ಜಾಸ್ತಿ ಯೋಚನೆ ಮಾಡೋದು ಬೇಡವೋ? ದುಡ್ಡು ಬಂದ್ರೆ ನಮ್ಮ ಬಾಸಿಗೂ ಶೇರ್ ಕೊಟ್ರಾತ. ಒಂದ್ ವೇಳೆ ಆ ಅಮ್ಮ ಮೋಸ ಮಾಡ್ತಂದ್ರ ಗೊತ್ತಾಗ್ಬಿಡ್ತದ. ಆಮೇಲೆ ನಮ್ಮ ಬಾಸಿಗೆ ಹೇಳಿ ಅವಳಿಗೊಂದು ಗತಿ ಕಾಣಿಸೋಣಂತ. ನೋಡ, ಮುಂದೆ ಹೆಜ್ಜೆ ಇಟ್ಟು ಬಿಟ್ಟಿದೀವಿ, ಹೆದರ್ಕೊಳ್ಳೋದು ಬೇಡ. ಆಕಿ ಹೇಳಿದ ಕರೆನೇ ಆದ್ರೆ
ನನ್ನ ತಮ್ಮನ್ನ ಒಳ್ಳೆ ಕಾಲೇಜಿಗೆ ಸೇರಿಸ್ಬೋದು. ಅಮ್ಮನಿಗ ಒಳ್ಳೆ ಹಾಸ್ಪಿಟ್ಲಾಗ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಇಲ್ಲಿ ನೋಡ, ಇಲ್ಲಿರೋರು ಒಬ್ಬೊಬ್ರಿಗೂ ಒಂದೊಂದು ಪ್ರಾಬ್ಲಮ್ ಐತಿ, ಹೌದು ಅಲ್ಲೋ? ಸುಮ್ಮನೆ ಹಾಕಿ ಮಾತು ಕೇಳೋಣಂತ. ಅಣ್ಣ ಅಣ್ಣ, ಏನಾಯ್ತು? ಈಗ ತಾನೇ ಇನ್ಫಾರ್ಮೇಶನ್ ಬಂತು. ಏನಂತ? ನಮ್ಮ ಊರಾಗೆ ಆನ್ಲೈನಾಗ ದುಡ್ಡು ಕಳ್ಕಾಕ್ತಾರಂತ ಇನ್ಫಾರ್ಮೇಶನ್ ಹೋಗೈತೆ. ಅದು ಯಾರೋ ಪ್ಯಾಚಲ್ ಆಫೀಸರ್ ಬರ್ತಾರಂತ ನಮ್ಮ ಮೀಡಿಯಾಲಿಕ್ಕ. ಇದೆಲ್ಲ ಚಿಂತೆ ಮಾಡೋ ಮ್ಯಾಟ್ರೇನ? ಯಾವ ಸೈಬರ್ ಟೀಮ್ ಬಂದ್ರು ನಮ್ಮನ್ನ ಅಲ್ಲಾಡ್ಸಕ್ ಆಗಂಗಿಲ್ಲ, ಹಂಗ ಕೆಲಸ ಮಾಡ್ತೀವಿ ನಾವು. ಇಂಥವನ್ನೆಲ್ಲ ನಾವ್ ಎಷ್ಟು ನೋಡಿಲ್ವೋ. ಅಣ್ಣ, ಎಂಕ್ವೈರಿ ಶುರು ಮಾಡಿದಾರಂತೆ. ಅಲ್ಲೇನ್ ಮಾಡ್ತಾ ಇದ್ದೀರಾ? ಬನ್ನಿ ಕೆಲಸ ಶುರು ಮಾಡೋಣ. ಅಮ್ಮ, ಇವಳು ನಿಜವಾಗ್ಲೂ ಬದಲಾಗ್ತಾಳ? ಆಮೇಲೆ ನನ್ನ ಗತಿ? ಅಯ್ಯೋ, ಅಪಶಕನ ನುಡಿಬೇಡ್ವೆ, ಹಾಗೆಲ್ಲ ಏನೂ ಆಗಲ್ಲ. ಇವಳನ್ನ ಹುಟ್ಟಿದಾಗಿಂದ ನೋಡ್ತಾ ಇದ್ದೀವಿ. ಅವಳೇನಾರು ಅಂದ್ಕೊಂಡಿದ್ದು ಸಾಧಿಸ್ಬೇಕಂದ್ರೆ ಏನು ಬೇಕಾದರೂ ಮಾಡ್ತಾಳೆ. ಅವಳ ಕೆಲಸ ಮುಗಿದ್ಮೇಲೆ ಅವಳ ಬಣ್ಣ ಬಯಲಾಗುತ್ತೆ, ನೋಡ್ತಾ ಇರೋ. ಅಷ್ಟಲ್ಲಿ ಮಾವ ಯಾಮಾರ್ಬಿಟ್ರೆ? ಅಯ್ಯೋ, ಶುರುವಾಯಿತು ಇವಳ್ದು ಡೌಟು. ಬಾಲನ ಏನು ಅಷ್ಟು ದಡ್ಡ ಅಂದ್ಕೊಂಡಿದ್ಯಾ? ಅವನು ಬುದ್ಧಿವಂತನೇ. ಇವಳ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ ಅಂದರೆ ಅವನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ಅಲ್ವಾ? ಮತ್ತೆ ಮಾವ ಮಾಡಿದ ತಪ್ಪು ಅಂತ ನಿನ್ನೆ ನೀವೇ ಹೇಳಿದ್ರಿ. ಅಯ್ಯೋ, ಈಗ ನಾನೇ ಹೇಳ್ತಾ ಇದ್ದೀನಲ್ಲ, ಎಲ್ಲ ಸರಿಯಾಗಿದೆ. ನಡಿ ನಡಿ, ಅವಳು ಏನು ಮಾಡ್ತಾ ಇದ್ದಾಳೆ ನೋಡೋಣ, ನಡಿ. ಯಾಕೆ ಹಿಂಗೆ ನೋಡ್ತಿದ್ದೀರಾ? ತಗೊಳ್ಳಿ. ಅಜ್ಜಿ, ನಮ್ಮವರೆಲ್ಲಿ?
ಬಾಲ ಎಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಆಚೆ ಗಾಡಿ ಹತ್ರ ಇದ್ದಾನೆ. ಯಾಕೆ? ಯಾಕೂ ಇಲ್ಲ. ಬಾಲಂಗೂ ಕಾಫಿ ಕೊಡೋಣ ಅಂತ. ಇಲ್ಲಿ ಕೊಡು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನಿನಗೆ ಯಾಕೆ ತೊಂದರೆ? ನೀನು ಕಾಫಿ ಕುಡಿ, ನಾನೇ ಹೋಗಿ ಕೊಟ್ಬಿಡ್ತೀನಿ. ನನ್ನ ಕೆಲಸನ ನಾನೇ ಮಾಡ್ತೀನಿ. ಕುಡಿ. ಏನತ್ತೆ ಇದು ಇಷ್ಟೊಂದು ನಯ ನಾಜುಕ್ಕು ಯಾವಾಗಿಂದ ಕಲ್ತ್ಲು ಅಂತ. ಏನೋ ಕಣೆ, ಮೊದಲಿಂದಲೂ ಅವಳು ಹೀಗೆ ಇದ್ದಿದ್ರೆ ಚೆನ್ನಾಗಿ ಬದುಕ್ತಾ ಇದ್ಲು ಏನೋ. ಪರವಾಗಿಲ್ಲ ಕಣೆ, ಕಾಫಿ ಚೆನ್ನಾಗೇ ಮಾಡಿದ್ದಾಳೆ. ಅಯ್ಯ, ಇಲ್ಲಿ ಯಾಕೆ ನಿಂತಿರೋ ಮರೆಯ? ಲಗು ಲಗುನ್ ಬರ್ರಿ, ಕೆಲಸ ನೋಡ್ಕೊಳ್ಳುವಂತ. ತಡಿ, ಯಾರೋ ಲೇಡಿ ಕಾಪ್ ಅದಾರಂತ. ಬಾರಿ ಗುಂಡಿಗೆ ಹೆಂಗ್ ಸಾ ಮತ್ತ ಹಾ, ಮತ್ತಂತ ಪೊಲೀಸ್ ಆಫೀಸರ್ ಇದ್ರು ಎಂತರ ಗುಂಡ್ಗಿ ಬೇಕಾದ್ರೂ ನಡ್ಗತ್ತ. ಎಲ್ಲ ಫೋಟೋ ತೋರ್ಸಾಕಿದ್ರು. ಏನಾಯ್ತು? ಅದಾ ಒಬ್ಳು ಲೇಡಿ ಕಾಪು ಬಾಸ್ ಬಂದ್ರು. ಇವರೇ ನಮ್ಮ ಬಾಸ್. ನಮಸ್ತೆ ಮೇಡಮ್ ಅವರ, ನಿಮ್ ನೋಡಿ ಬಹಳ ಖುಷಿ ಆಯ್ತು. ನವ್ಯಕ್ಕ ನಮ್ಗೆ ನಿಮ್ ಬಗ್ಗೆ ಹೇಳ್ತಾನೆ ಇದ್ರು. ಹೌದಾ? ಚಲೋ. ನಾವು ಬಾಸ್ ಅಂದಾಗ ಯಾರೋ ಗಂಡಸರು ಬರ್ತಾರ ಅನ್ಕೊಂಡಿದ್ದೆ, ಆದ್ರೆ ನೀವು ಬಂದ್ರಲ್ಲ ಮೇಡಮ್. ಯಾಕೆ ಹೆಂಗಸರು ಬಾಸ್ ಆಗ್ಲಿಕ್ಕೆ ಲಾಯಕ್ಕಿಲ್ಲ ಅನ್ಕೊಂಡಿರೇನು? ಹಂಗಲ್ರಿ ಮೇಡಮ್ ಅವರ, ನಿಮ್ಮನ್ನ ನೋಡಿದ್ಮೇಲೆ ನಾವು ಈ ಫೀಲ್ಡಲ್ಲಿ ಬೆಳಿಬಹುದು ಅನ್ಸಕತ್ತೈತಿ. ಶ್ರಮ ಮತ್ತು ಕಮಿಟ್ಮೆಂಟ್ ಎರಡೂ ಇದ್ದಾಗ ಯಾವ ಫೀಲ್ಡ್ ಆದರೂ ಸಲೀಸಾಗಿರ್ತದೆ. ನಮ್ಮ ಗುರಿ ನಮಗೆ ಗೊತ್ತಿರ್ಬೇಕಷ್ಟೆ. ಹಂಗೆ ನೋಡಿದ್ರೆ ಇದ್ರಾಗ ಸ್ವಲ್ಪ ರಿಸ್ಕ್ ಅದ, ಆದರೆ ಆಗುವುದೇ ಇಲ್ಲ ಅಂತೇನಿಲ್ಲಲ್ಲ. ಎಲ್ಲರೂ ಮುಂದೆ ಬರ್ಬೋದು. ಈಗ ನಮ್ಮ ನವ್ಯಾನ್ ನೋಡ್ರಿ ಎಷ್ಟು ದುಡಿಲಿಕ್ಕೆ ಹತ್ತಾಳಕಿ. ಗೊತ್ತ್ರಿ ಮೇಡಮ್, ಅವ್ರ ಸಕ್ಸಸ್ಗೆ ನೀವೇ ಕಾರಣ ಅಂತ ನವ್ಯಕ್ಕ ಹೇಳ್ಯಾಳ. ಅಷ್ಟ ಮತ್ತೆ ಎಲ್ಲರೂ ಹಸ್ದಿರಿ, ಮೊದಲ ಊಟ ಮಾಡ್ರಿ, ಆಮೇಲೆ ಮಿಕ್ಕಿದ್ ಮಾತಾಡಿದ್ರೆ ಆತು. ನವ್ಯ, ಎಲ್ಲರಿಗೂ ಊಟಕ್ಕೆ ಹಾಕು. ಬಾಲ, ಈ ಕೆಲಸ ನೀನು ಮಾಡ್ತಿದ್ಯಾ? ಇದು ನನ್ನ ಕೆಲಸ. ನೀನಾ? ನನಗೆ ಕೆಲಸ ವಹಿಸಿದ್ ಮರ್ತ್ಬಿಟ್ಯಾ? ಈ ಕೆಲಸನ ನಾನು ಮಾಡ್ತೀನಿ, ನೀನು ಬಾ ಕಾಫಿ ಕುಡಿ. ಸರಿ. ಬಾಲ, ಬಿಡು ಬಿಡು, ಈ ಕೆಲಸ ನಾನು ಮಾಡ್ತೀನಿ, ನೀನು ಹೋಗಿ ಕಾಫಿ ಕುಡಿ. ಬಾ.
ಇದು ಯಾಕೋ ಸ್ವಲ್ಪ ಓವರ್ ಆಯಿತು ಅಂತ ಅನ್ನಿಸ್ತಿಲ್ವಾ? ಓವರ್ ಅಂತ ಏನೂ ಇಲ್ಲ. ಇದನ್ನ ನಾನು ಕೆಲಸ ಮಾಡಿನೇ ಪ್ರೂವ್ ಮಾಡಬೇಕಾಗಿಲ್ಲ. ನನ್ನಲ್ಲಾಗಿರೋ ಬದಲಾವಣೆನ ನೀನು ನೋಡಲಿ ಅಂತ. ಇದರಲ್ಲಿ ಯಾವುದೇ ರೀತಿ ನಾಟಕ ಇಲ್ಲ. ಬಾಲ, ಎಲ್ಲ ಸರಿಯಾಗಿ ಮಾಡ್ತಿದ್ದೀನಿ ತಾನೆ? ಈಗ ತೊಳೆದ್ರೆ ಹೊಳೆ ಹೋದಂಗೇನೆ. ನಾನು ಸ್ವಲ್ಪ ಕ್ಲೀನಾಗಿ ತೊಳಿ. ಅಲ್ಲಿ ಆ ಕಡೆ ತೊಳಿ. ಇವಾಗ ಓಕೆನಾ? ಈಗ ಓಕೆ. ಆದ್ರೆ ಇದು ಒಂದಿನದ ಆಟ ಆಗಬಾರ್ದು ದಿವ್ಯಾ. ಈಗ ಹೋಗಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಬಿಡು. 3 ಗಂಟೆಯಿಂದನೇ ನಮ್ಮ ಅಂಗಡಿಗೆ ಕಸ್ಟಮರ್ಸ್ ಬರೋಕ್ಕೆ ಶುರು ಮಾಡಿಬಿಡ್ತಾರೆ. ಸರಿ. ನೀನು ನನ್ನವನಾಗೋಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಬಾಲ. ಹಲೋ, ನೀನು ಇಲ್ಲೇ ನಿಂತ್ಕೊಂಡಿದ್ಯಾ? ಬೇಗ ಹೋಗು. ಸರಿ ಬಾಲ. ನೋಡ್ರಿ ಹುಡುಗರ, ಹೊಟ್ಟೆ ತುಂಬ ಊಟ ಮಾಡ್ರಿ, ಬೆಡೆ ಬಿಟ್ಟು ಊಟ ಮಾಡ್ರಿ. ಹಾಂ ನೋಡಪ್ಪ, ಹೊಟ್ಟೆ ತುಂಬಿದ್ರೆ ತಲೆ ಓಡ್ತದೆ, ಹೌದಲ್ಲ? ನಮ್ದಂತೂ ತಲೆ ಓಡಿಸಿ ಮಾಡುವಂಥ ಕೆಲಸ. ಇವ್ರು ನೋಡಿದ್ರೆ ಇಂಥ ಕೆಲಸ ಮಾಡ್ತಾರೆ ಅಂತ ಗೊತ್ತೇ ಆಗಂಗಿಲ್ಲ. ಅದೇ ಮತ್ತೆ ಟ್ರಿಕ್. ಇವ್ರು ಇಂಥವ್ರು ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಇವ್ರೆಷ್ಟು ನಾರ್ಮಲ್ ಆಗಿರೋದಕ್ಕೆ ನಾವಿಷ್ಟು ಸಕ್ಸಸ್ಫುಲ್ ಆಗಿರೋದು. ಎಲ್ಲರೂ ಇನ್ನೊಂದು ರೊಟ್ಟಿ ಹಾಕಿಸ್ಕೊಡ್ರಿ, ಹೊಟ್ಟೆ ತುಂಬ ಊಟ ಮಾಡ್ರಿ. ಹೌದು, ನೀವೆಲ್ಲ ಎಷ್ಟು ವರ್ಷದಿಂದ ಈ ಕೆಲಸ ಮಾಡಕತ್ತೀರಿ? 1 ವರ್ಷದ ಮೇಲಾತ್ರಿ ಮೇಡಮ್. ಹೌದು, ಎಷ್ಟು ಕಳಿಸ್ತೀರಿ ಇದ್ರಾಗ ನೀವು? 30,000 ಫಿಕ್ಸ್ ಕೊಡ್ತಾರ್ರಿ. ಅದ್ರ ಮೇಲೆ ಅವ್ರು ಹೇಳಿ ಟಾರ್ಗೆಟ್ ಪೂರ್ಣ ಮಾಡಿದ್ರಂದ್ರೆ 15,000 ಎಕ್ಸ್ಟ್ರಾ ಕೊಡ್ತಾರೆ. ಏನ ಬರೀ 15,000 ರೂಪಾಯಿ ಕೊಡ್ತಾರ? ಅಷ್ಟನಾ? ಏನ್ರು ಅಲ್ಲ ನವ್ಯ, 15,000 ರೂಪಾಯಿ ಕೊಡ್ತಾರಂತ ಬರೇ? ಅಲ್ಲ, ಇಷ್ಟು ದುಡಿಯಾಕ ಇಷ್ಟು ಕೆಲಸ ಮಾಡ್ಬೇಕಾ? ಆದ್ರೆ ಇದ್ರಾಗ ಜಾಸ್ತಿ ಕೆಲಸ ಇರಂಗಿಲ್ಲಲ್ರಿ ಮೇಡಮ್. ಆದ್ರೆ ರಿಸ್ಕ್ ಐತಲ್ರಿ ಮೇಡಮ್. ಇಷ್ಟು ಕಮ್ಮಿ ದುಡಿಯಾಕ ಎಷ್ಟು ತ್ರಾಸ ತಗೋತೀರಿ? ಐ ಡೋಂಟ್ ಲೈಕ್ ಇಟ್. ನಿಮಗ ಇಂಗ್ಲಿಷ್ ಕೂಡ ಬರ್ತೈತೇನ್ರಿ? ಏನು ಬರೀ ಇಂಗ್ಲೀಷ? ಭಾರತದ ಎಲ್ಲ ಭಾಷಾನೂ ಬರ್ತಾವ ನನಗೆ. ಕನ್ನಡ ಬರ್ತದ, ತಮಿಳ್ ತೆರಿಯೋ, ಮಲಯಾಳಂ ಅರಿಯೋ, ತೆಲುಗು ವಸ್ತುಂದಿ, ಹಿಂದಿ ಮಾಲೂಮ್ ಹೇ, ಉರ್ದು, ಪಂಜಾಬಿ, ನಿನಗೆ ಯಾವ ಭಾಷಾ ಕೇಳು ಎಲ್ಲ ಮಾತಾಡ್ತೀನಿ. ಏ ಹುಡುಗಿ, ನಿನಗೆ ಇನ್ನೊಂದು ವಿಷಯ ಗೊತ್ತದೇನು? ನನಗೆ ಚೈನೀಸ್ ಭಾಷಾನೂ ಬರ್ತದ. ಚಾಂಗ್ ಚಾಂಗ್ ಚಿಂಗ್ ಚಿಂಗ್ ಚಿಂಗ್. ಅರ್ಥ ಆಗ್ಲಿಲ್ಲಲ್ಲ? ಯಾಕೆ ಹೇಳ, ನಿನಗೆ ಬರುದಿಲ್ಲ? ಕರೆ ರೀ ಮೇಡಮ್, ಕರೆ. ನಮ್ ಬಾಸ್ ಗೆಟಪ್ ನೋಡಿ ಯಾಮಾರ್ಬೇಡಿ. ನಮ್ ಬಾಸ್ ಹೀಗಿರೋದೆ ಯಾರಿಗೂ ಅನುಮಾನ ಬರಬಾರ್ದು ಅಂತ. ಇಲ್ದಿದ್ರೆ ಇಷ್ಟು ದೊಡ್ಡ ವ್ಯವಹಾರನ ನಡ್ಸ್ಕೊಂಡು ಹೋಗೋದಕ್ಕೆ ಆಗ್ತಿತ್ತಾ? ಅವ್ರ ಕಾಂಟ್ಯಾಕ್ಟ್ಸ್ನ ಸುಮ್ಮನೆ ಅನ್ಕೋಬೇಡಿ. ಹೌದ್ರಿ ಮೇಡಮ್, ನಮಗೆ ಇವ್ರನ್ನ ನೋಡಿದ್ರೆ ನಾವು ಇವ್ರಂಗ ಆಗ್ಬೇಕು ಅನ್ಸಕತ್ತೈತಿ.
ಖಂಡಿತ ಆಗ್ತೀರಾ. ಅದಕ್ಕೆ ಅಲ್ವಾ ನಮ್ಮ ಬಾಸ್ ಇಲ್ಲಿವರೆಗೂ ಬಂದಿರೋದು. ಕಷ್ಟಪಟ್ಟು ದುಡಿಯೋರು ಅಂದ್ರೆ ನಮ್ಮ ಬಾಸ್ಗೆ ತುಂಬಾ ಇಷ್ಟ. ನೀವೆಲ್ಲ ಆರಾಮಾಗಿ ಊಟ ಮಾಡ್ರಿ, ಆಮೇಲೆಲ್ಲ ಬಿಡಿಸಿ ಹೇಳ್ತೀವಂತ. ಹಾಂ, ಈ ಫೀಲ್ಡ್ನಾಗ ನಾವಷ್ಟ ಬೆಳೆಯೋದಲ್ಲ, ಇವರು ಬೆಳಿಲಿ, ಎಲ್ಲರೂ ಬೆಳಿಬೇಕಲ್ಲೇನು. ಹಾಂ, ನೀವು ಊಟ ಮುಗಿಸ್ರಿ, ನಾ ಅಲ್ಲಿರ್ತೀನಿ. ಹಾಂ, ಎಷ್ಟು ಒಳ್ಳೆಕಿ ಇದಳ್ರಿ ನಿಮ್ಮ ಬಾಸ್. ನಾವು ಕೆಲ್ಸಕ್ಕೆ ಅಂತ ಮೇಲ್ ಹತ್ತದವ್ರು ಕೆಲಸ ಮುಗಿಸ್ ಹೋಗೋದೇ ಸಂಜೆ ಮೇಲೆ, ಊಟ ಇಲ್ಲ ತಿಂಡಿ ಇಲ್ಲ. ಆದ್ರೆ ನಿಮ್ಮ ಬಾಸ್ ನೋಡ್ರಿ ಎಷ್ಟು ಕಾಳಜಿ ಮಾಡ್ತಾರೆ. ನಮ್ಮ ಬಾಸು ಇದಾನ. ಅಯ್ಯೋ